ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಿದ್ದಾರೆ. ಊಟದ ಹೊತ್ತಾದ್ರೂ ಮುಗಿದಿಲ್ಲ ಸಿಎಂ ಜೊತೆಗಿನ ಟಾಕ್ ಬಾತ್. 1 ಗಂಟೆ 45 ನಿಮಿಷದಿಂದ ಸಿಎಂ ಜೊತೆಗೆ ಚರ್ಚೆ ಮುಂದುವರೆದಿದೆ. ಹೆಚ್ಚು ಕಮ್ಮಿ 2 ಗಂಟೆ ಆಗ್ತಾ ಬಂತು. ಇನ್ನೊಂದು 5 ನಿಮಿಷ ಆದ್ರೆ 2 ಗಂಟೆ ಆಗ್ಬಿಡುತ್ತೆ. ಡಿಕೆಶಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ. ಪೊಲಿಟಿಕಲ್ ಲಂಚ್ ನಲ್ಲಿ ಇನ್ನೂ ಸಿದ್ದರಾಮಯ್ಯಗಷ್ಟೇ ಉಪಹಾರ ಸಿಕ್ಕಿರೋದು. ಡಿಕೆ ಶಿವಕುಮಾರ್ ಅವರ ಸರದಿ ಇನ್ನೂ ಕೂಡ ಬಂದಿಲ್ಲ. ಡಿಕೆ ಶಿವಕುಮಾರ್ ತಮ್ಮ ಸರದಿಗಾಗಿ ಕಾಯ್ತಿದ್ದಾರೆ. ಹೆಚ್ಚು ಕಮ್ಮಿ 1.25 ಅಲ್ಲ 2 ಗಂಟೆ ಆಗ್ತಾ ಬಂತು. ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡೋದಕ್ಕೆ ಶುರು ಮಾಡಿ ಡಿಕೆಶಿಗಿನ್ನೂ ಅವಕಾಶ ಸಿಕ್ಕಿಲ್ಲ. ಸುದೀರ್ಘವಾಗಿ ವಿಚಾರ ಮಂಡನೆಯಾಗ್ತಾ ಇದೆ. ಪೊಲಿಟಿಕಲ್ ಲಂಚ್ ನಲ್ಲಿ ಸಿದ್ದರಾಮಯ್ಯಗಷ್ಟೇ ಸದ್ಯ ಉಪಹಾರ ಸಿಕ್ಕಿರೋದು. ಡಿಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಿದ್ದಾರೆ ತಮ್ಮ ಸರತಿಗಾಗಿ. ಸುದೀರ್ಘ 2 ಗಂಟೆಗಳಿಂದ ಏನ್ ಚರ್ಚೆ ಆಗ್ತಾ ಇರಬಹುದು, ಏನು ಮಾತುಕತೆ ನಡೀತಾ ಇದೆ, ಈ ಕುತೂಹಲ ಕೆರಳ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಏನೇನು ವಿಚಾರಗಳನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರಬಹುದು ಅಂತ ಹೇಳಿ ಆಗ್ಲೇ ಒಂದಿಷ್ಟು ಮಾಹಿತಿಯನ್ನ ನಮ್ಮ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಮೊದಲನೇದಾಗಿ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಬೇಡಿಕೆಯನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅದರ ಜೊತೆಗೆ ಗೊಂದಲದಿಂದ ಆಗ್ತಾ ಇರುವಂತಹ ಪರಿಣಾಮಗಳು, ಯಾವ ರೀತಿ ಆಡಳಿತ ಯಂತ್ರದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ, ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಆಗ್ತಾ ಇದೆ, ಪಕ್ಷದಲ್ಲಿ ಕಾರ್ಯಕರ್ತರ ಮೇಲೆ ಪರಿಣಾಮ ಆಗ್ತಾ ಇದೆ, ಅದನ್ನ ಹೈಕಮಾಂಡ್ ನಾಯಕರ ಮುಂದೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗಿದೆ. ಆದ್ರೆ ಮಧ್ಯಾಹ್ನದ ಊಟದ ಸಮಯ ಆಗೋಗ್ಬಿಡ್ತಲ್ಲ, ಆದ್ರೂ ಟಾಕ್ ಬಾತ್ ಇನ್ನೂ ಕೂಡ ಮುಂದುವರೆದಿದೆ ಸಿದ್ದರಾಮಯ್ಯ ಅವರ ಜೊತೆಗೆ. ಅಂಥದ್ದೇನು ಮಾತುಕತೆ ಮಾಡ್ತಾ ಇರಬಹುದು. ಈಗ ಯಾರನ್ನ ಕನ್ವಿನ್ಸ್ ಮಾಡಬೇಕೋ ಅವ್ರ ಜೊತೆ ಸುದೀರ್ಘವಾದಂತಹ ಮಾತುಕತೆ ನಡೆಯುತ್ತೆ ಅನ್ನೋದನ್ನ ನಾವು ಅಂದಾಜು ಮಾಡಬಹುದೇನೋ. ಹಾಗೆ ಅಂದಾಜು ಮಾಡುವುದಾದ್ರೆ 2 ಗಂಟೆಗಳ ಈ ಸುದೀರ್ಘ ಮಾತುಕತೆ ಹೈಕಮಾಂಡ್ ಮನವೊಲಿಕೆಯ ಪ್ರಯತ್ನನ? ಪ್ರಶ್ನೆ ಮೂಡೋದು ಸಹಜ, ಆ ಕುತೂಹಲ ಮೂಡೋದು ಸಹಜ. ಸಿದ್ದರಾಮಯ್ಯ ಅವರ ಮನವೊಲಿಕೆಯನ್ನೇ ಮಾಡ್ತಿದ್ದಾರೋ ಅಥವಾ ಬೇರೇನಾದ್ರೂ ವಿಚಾರಗಳ ಚರ್ಚೆಯಾಗ್ತಾ ಇದೆಯಾ ಸಿದ್ದರಾಮಯ್ಯ ಅವರನ್ನ ಕೂರಿಸ್ಕೊಂಡು? ಈಗ ರಾಜ್ಯಸಭೆ ವಿಧಾನ ಪರಿಷತ್ ಅಂತೆಲ್ಲ ಆದ್ರೆ ಇಬ್ಬರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಬಹುದೇನೋ, ಇಬ್ಬರ ಅಭಿಪ್ರಾಯವನ್ನು ಕೇಳಬಹುದೇನೋ. ಯಾಕಂದ್ರೆ ಆ ಅಥಾರಿಟಿ ಡಿಕೆ ಶಿವಕುಮಾರ್ ಅವರಿಗಿದೆ. ಯಾಕಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಕೇವಲ ಡಿಸಿಎಂ ಮಾತ್ರ ಅಲ್ಲ, ಕೇವಲ ಮಿನಿಸ್ಟರ್ ಮಾತ್ರ ಅಲ್ಲ, ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಅವರ ವ್ಯಾಪ್ತಿಗೆ ಬರುತ್ತೆ ಈ ವಿಚಾರ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು ಅವರ ನೇತೃತ್ವದಲ್ಲಿ ನಡೀಬೇಕು. ಹಾಗಾಗಿ ಅವರನ್ನ ದೂರ ಇಟ್ಟು ಬರೇ ಈ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ಇಷ್ಟು ಸುದೀರ್ಘವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವುದನ್ನ ಒಪ್ಕೊಳ್ಳೋದು ಕಷ್ಟ ಸಾಧ್ಯ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆಯೇ ಚರ್ಚೆಯಾಗ್ತಿರಬಹುದು. ಆದ್ರೆ ಇದು ಇಷ್ಟು ಸುದೀರ್ಘವಾಗಿ ಆಗ್ತಾ ಇರೋದು, ಇಷ್ಟು ಸಮಯವನ್ನ ತೆಗೆದುಕೊಳ್ತಾ ಇರೋದು, ಕಳೆದ 2 ಗಂಟೆಗಳಿಂದ ಸಭೆ ನಡೀತಾ ಇರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂಥದ್ದೇನು ಮಾತುಕತೆ ನಡೀತಾ ಇದೆ? ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ, ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರ ಜೊತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾತುಕತೆಯನ್ನ ನಡೆಸ್ತಿದ್ದಾರೆ. ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಊಟದ ಸಮಯ ಆದರೂ ಕೂಡ ಮಾತುಕತೆ ಕಂಟಿನ್ಯೂ ಆಗಿದೆ. 2ನೇ ಮಹಡಿಯಲ್ಲಿ ಮಾತುಕತೆ ನಡೀತಾ ಇದ್ರೆ, ಮೊದಲ ಮಹಡಿಯಲ್ಲಿ ಸ್ಟಿಲ್ ವೈಟಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಜೊತೆಗೆ ಡಿಕೆ ಸುರೇಶ್ ಅವರಿದ್ದಾರೆ. ಅವರ ಸಹೋದರ ಪ್ರತಿ ಹಂತದಲ್ಲೂ ತಮ್ಮ ಸಹೋದರನ ಪರವಾಗಿ ನಿಂತಹ ತಮ್ಮ ಡಿಕೆ ಸುರೇಶ್ ಅವರು ನಮ್ಮಣ್ಣ ಸಿಎಂ ಆಗಬೇಕು ಅಂತ ಹೇಳಿ 2023ರ ಆ ದಿನದಿಂದ, ಮುಖ್ಯಮಂತ್ರಿ ಆಯ್ಕೆಯ ಸರ್ಕಸ್ನ ದಿನದಿಂದ ಇವತ್ತಿನವರೆಗೂ ಅವ್ರ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಅವರು ಸಾಥನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಅವರ ಜೊತೆಗೆ ಎನ್ಎ ಹ್ಯಾರಿಸ್, ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ, ಅವರು ಕೂಡ ಜೊತೆಗಿದ್ದಾರೆ. ಇಂದಿರಾ ಭವನದ ಮೊದಲ ಮಹಡಿಯಲ್ಲಿ ವೇಟ್ ಮಾಡಲಾಗ್ತಾ ಇದೆ. ನಿರ್ಧಾರ ಏನಾಗಬಹುದು ಅನ್ನುವಂತಹ ಚರ್ಚೆ, ಅನ್ನುವಂತಹ ಕುತೂಹಲ. ಬಟ್ ನಿರ್ಧಾರ ಇವತ್ತೇ ಆಗುತ್ತಾ? ಅದು ಕೂಡ ಪ್ರಶ್ನೆನೇ. ಬಟ್ ಇದು ಈ ಸಭೆ ಸುದೀರ್ಘವಾಗಿ ನಡೀತಾ ಇರೋದು ನೋಡಿದ್ರೆ ತೀರ್ಮಾನ ಆಗೇ ಬಿಡುತ್ತೇನೋ, ಅಥವಾ ಈಗ ಕೇವಲ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಅದಾದ ನಂತರ ಡಿಸಿಷನ್ನ ಸಸ್ಪೆನ್ಸ್ ಆಗಿಟ್ಟು ಹೈಕಮಾಂಡ್ ನಾಯಕರು ತಮ್ಮ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿ ಸೋನಿಯಾ ಗಾಂಧಿ ಅವರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಚರ್ಚೆಯನ್ನ ಮಾಡಿ ಅದಾದ ಬಳಿಕ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತಾರಾ? ಇದು ಕೂಡ ಸಹಜ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.